ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಮಾಡೀವ್ರಿ ಮೂಲಂಗಿ ಪಚ್ಚಡಿನ. ಇದನ್ನು ಯಾವ ರೀತಿ ಮಾಡ್ತೇವೆ ಅಂತ ಹೇಳಿ ತೋರಿಸ್ತೇನೆ ರೀ. ಮತ್ತು ಏನಲ್ರಿ ಫ್ರೆಂಡ್ಸ, ನಮ್ಮ ಮನೆಯೊಳಗೆ ದಿನ ಈ ಥರ ಊಟ ಇರ್ತದೆ ರೀ. ಅದ್ರೊಳಗೆ ಯಾವ್ದಾರ ಒಂಥರ ಪಲ್ಯ ಸಾಂಬಾರು ಒಂದು ಸ್ವಲ್ಪ ಪಚ್ಚಡಿ ಇತ್ತಂದ್ರೆ ಒಂದು ರೊಟ್ಟಿ ತಿನ್ನೋರು ಒಂದು 2-3 ರೊಟ್ಟಿ ತಿಂತೀರಿ ನೋಡ್ರಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ರೀ. ಇಲ್ಲೇ ಇದಕ್ಕೆ ಅಂದ್ರೆ ಪಚ್ಚಡಿ ಮಾಡೋಕೆ ಏನೇನಂದ್ರೆ ಮೂಲಂಗಿ ರೀ, ಗಜ್ಜರಿ, ಸೌತೆಕಾಯಿ, ಟೊಮ್ಯಾಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಪುಟಾಣಿ ಪೌಡ್ರ್ ಬೇಕು ನೋಡ್ರಿ. ಈಗ ಒನಕೆ ನಾವು ಮೂಲಂಗಿಯನ್ನು ಈ ಥರ ನೀವು ಮ್ಯಾಗಿನ ಅದು ನಾರದು ಎಲ್ಲ ಹೋಗಬೇಕು ಹಂಗೆ ಚಂದಂಗೆ ತರ್ಕೊರಿ. ಒಬ್ಬೊಬ್ರು ನೋಡ್ರಿ, ಈಗ ನಾವು ಹೋಟೆಲ್ ಊಟ ಯಾಕೆ ಬೇಡ ಅಂತಂದ್ರೆ ಹಿಂಗೆ ಎಲ್ಲಿ ತಿಂತಾರೆ ಹೇಳ್ರಿ, ಅವ್ರ ಬಡ 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 ಕಟ್ ಮಾಡಿ ಹೋಗೋದು ಹಿಂಗೆ ಪಲ್ಯ ಮಾಡ್ತಾರೆ. ಅದಕ್ಕಾಗಿ ಆದಷ್ಟು ನಾವು ಮನೆ ಊಟ ಹಿಂಗೆ ಈ ಥರ ಮಾಡ್ಕೊಂಡು ಹೆಲ್ದಿಯಾಗಿ ತಿನ್ನೋ ಚಲೋ ಅಂತ ಹೇಳಿ ಹೇಳ್ತಿರ್ತೇವೆ ರೀ. ಮತ್ತು ನೋಡಿರಿ, ಈ ಥರ ಸೌತೆಕಾಯಿ ಮ್ಯಾಗಿನ ನಾರುಗಳು ಆ ಥರ ಉಸುಕು ಪಸುಗೆಲ್ಲ ಇರ್ತೈತಿ. ಅದಕ್ಕೆ ಅವನ್ನೆಲ್ಲ ಚಂದ ನಮಗೆ ನಾವು ತೊಳೆದ ಏನು ಮಾಡೋಣ ಅಂದ್ರೆ ನೈಫಿಲಿ ಅಂದರೆ ಚಾಕುಲೆ ನಾವೆಲ್ಲ ಚಂದ ನಮಗೆ ಅದನ್ನು ತೆರೆದು ಅಂದ್ರೆ ಅದ್ರ ನಾರ ಅದರ ಹೊಲಸಿದ್ದು ಎಲ್ಲ ಹೊಕ್ಕತ್ರಿ. ಅದಕ್ಕಾಗಿ ಚಂದ ಹಿಂಗೆ ತೊಳ್ಕೊಂಡು ಆನಂತರ ಸೌತೆಕಾಯಿನೂ ಹಿಂಗೆ ಈ ಥರ ಎಲ್ಲ ತೆರೀರಿ. ತೆರೆದ ನಂತರ ಅಷ್ಟೊಂದು ಚಂದ ನಮಗೆ ತೊಳ್ಕೊಬೇಕಾಕತ್ರಿ. ತೊಳ್ಕೊಂಡು ನಾವು ಇದನ್ನು ಮಾಡಿರಿ, ಏನಂತಂದರೆ ಪೂರ್ತಿ ಇವನ್ನೆಲ್ಲ ತೊಳ್ಕೊಂಬರ್ತಾನೆ ರೀ. ತೊಳ್ಕೊಂಬಂದು ಹೆರ್ಮುಳು ಇರ್ತೈತಲ್ಲ ರೀ, ಅದರಲ್ಲಿ ನಾವು ಈಗ ಒನಕೆ ನಾನು ಏನು ಮಾಡ್ತಾನಂದ್ರೆ ಈ ಸೌತೆಕಾಯಿ ಗಜ್ಜರಿ ಎಲ್ಲ ತೆಗೆದಿಟ್ಟು ಫಸ್ಟ್ ಮೂಲಂಗಿ ತಪ್ಪಲನ ಚಂದ ನಮಗೆ ಕಟ್ ಮಾಡಿ ಹಾಕ್ತಾನೆ ನೋಡಿರಿ. ಇದ್ರೊಳಗೆ ಏನಾರು ಹುಳ ಆಯ್ತು ಅಥವಾ ಏನಂತ ಚೆನ್ನಾಗಿ ತೊಳ್ಕೊರಿ. ತೊಳ್ಕೊಂಡು ಚಂದ ನಮಗೆ ಇವನ್ನ ಸಣ್ಣಗೆ ಕಟ್ ಮಾಡ್ಕೊರಿ. ಕಟ್ ಮಾಡ್ಕೊಂಡು ಈ ಒಂದು ಏನಲ್ಲಿ ಬಿದಿಟ್ಟನಲ್ಲ ರೀ ಸ್ಟೀಲಿನ ಬುಟ್ಟಿ, ಅದಕ್ಕೆ ಹಾಕೊಂಡ್ರಿ. ಆದಷ್ಟು ನೀವು ಮನೆಯೊಳಗೆ ಈ ಥರ ಮಾಡ್ಕೊಂಡು ತಿನ್ನಿರಿ. ನಾವು ವೆಜಿಟೇಬಲನ್ನು ಡೈರೆಕ್ಟ್ ತಿನ್ನಕ್ಕೆ ಬರ್ಲಿಕ್ಕೂ ಈ ಥರ ತಿನ್ಬೋದು ನೋಡಿರಿ. ನಮ್ಮ ಮನ್ಯಾಗ ದಿನ ಮಾಡಿದ್ರು ತಿಂತಾರೆ ರೀ, ಆದ್ರೆ ನನಗೆ ಮಾಡೋಕ್ಕೆ ಬೇಸರ ಆಗಿಬಿಟ್ಟಿರ್ತಾನು. ಇನ್ನೊಂದು ಏನಂತಂದ್ರೆ ನಾವು ಹುಡುಗರಿಗೆ ಇದ್ದವ್ರಿ ಈ ಥರ ಎಲ್ಲ ಫುಡ್ಗಳನ್ನ ತಿನ್ನಕ್ಕೆ ಕಲಿಸ್ಬೇಕು. ನಮ್ಮ ಊಟದೊಳಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಅಂತಂದ್ರೆ ರೊಟ್ಟಿ ಅನ್ನ ಸಾರು ಹಿಂಗಿದಕ್ಕಿಂತ ಹಣ್ಣುಗಳು, ಅನಂತರ ತರಕಾರಿ, ಎಗ್, ಪ್ರೋಟೀನ್ಗಳು ಈ ಥರ ಇರ್ಬೇಕಂತಾರೋ. ಅದಕ್ಕಾಗಿ ನೀವು ಏನು ಮಾಡಿರಿ, ನಿಮ್ಮ ಒಂದು ದಿನನಿತ್ಯದ ಊಟದೊಳಗೆ ಹಸಿರು ಕಾಯಿಪಲ್ಯಗಳನ್ನು ಅಂದ್ರೆ ತರಕಾರಿಗಳನ್ನು ಬಳಸ್ಕೊರಿ. ಮತ್ತು ಈ ಥರ ನೋಡಿರಿ, ಈಗ ನಾನು ಎಲ್ಲ ಪೂರ್ತಿ ಸಣ್ಣಗೆ ತೆರೆದು ಹಾಕೀನಿ. ಈಗ ಮೂಲಂಗಿನ ಈ ಥರ ಎಲ್ಲ ಚೆನ್ನಾಗಿ ನೀವು ತೆರ್ಕೊರಿ. ಹೆರ್ಮುಳ್ಳಿ ನೀವು ಕಟ್ಟರ್ದಾಗ ಹಾಕಿ ಸಣ್ಣಗೆ ಮಾಡ್ತಾನಂದ್ರೆ ಹಾಗೂ ನಡಿತೈತ್ರಿ. ಈಗ ನೋಡಿರಿ ಮೂಲಂಗಿ ಎಲ್ಲ ತರನ್ರಿ. ಆಮೇಲೆ ಇನ್ನು ಗಜ್ಜರಿ ತೆಗಿತಾರೆ ನೋಡಿರಿ. ಇದ್ರಾಗ ಮೂಲಂಗಿ ಯಾಕೆ ತಿನ್ಬೇಕು ಅನ್ನೋದನ್ನು ಹೇಳ್ತಾರೆ ನೋಡಿರಿ. ನೀವು ದೋಸೆ ಮೂಲಂಗಿದ ಸಾಂಬಾರು ಹಿಂಗೆ ಮಾಡ್ಕೊಂಡು ತಿಂತಿರ್ತೀವಿ. ಜಾಸ್ತಿ ನೀರಿನ ಅಂಶ ಇರ್ತೈತೆ ರೀ ಮೂಲಂಗಿ ಒಳಗೆ. ಅದಕ್ಕೆ ಮೂಲಂಗಿ ತಿನ್ನಿರಿ ತಂಪಿದ್ದ ಅಂದ್ರೆ ಹೀಟಿದ್ದವ್ರು ತಿನ್ನಿರಿ, ತಂಪಕ್ಕತಿ ಬಾಡಿ ಅಂತಿರ್ತಾರೋ. ಅದಕ್ಕೆ ನೋಡಿರಿ ಇಲ್ಲೇ ಎಷ್ಟು ಮೂಲಂಗಿ ಒಳಗೆ ಎಷ್ಟು ನೀರಿನ ಅಂಶ ಐತೆ ನೋಡಿರಿ. ನಾನು ಇಲ್ಲೇ ಪಚ್ಚಡಿ ಮಾಡೋ ಸಂಬಂಧ ಆ ನೀರನ್ನೆಲ್ಲ ತಗೊಂಡ್ರಿ. ಮತ್ತು ಸಾಂಬಾರ್ದು ಹಾಕುವಾಗ ಈ ಥರ ಏನು ತೆಗೆದಿಲ್ಲ ರೀ, ಯಾಕಂದ್ರೆ ಸಾಂಬಾರ್ದು ನೀರು ನಮಗೆ ಬೇಕಾಕತಿ. ಇನ್ನು ಸೌತೆಕಾಯಿ ಇದನ್ನೇನು ಹಿಂಡುದಿಲ್ಲ ರೀ, ಯಾಕೆ ಇದ್ರಾಗ ನೀರಿನ ಅಂಶ ಇರ್ತದೆ ಕರೆ ರೀ. ಒಂದು ಸ್ವಲ್ಪ ನೀರಿನ ಅಂಶ ಇರಲಿ, ಗಜ್ಜರಿ ಒಳಗೂ ನೀರಿನ ಅಂಶ ಇರ್ತದೆ ರೀ. ಅದಕ್ಕಾಗಿ ಮೂಲಂಗಿ ಒಳಗೆ ಭಾಳ ಇರ್ತದಂತೆ ಒಂದು ಸ್ವಲ್ಪ ಹಿಂಡಿ ತಗೊಂಡ್ರೆ ಇನ್ನು ಗಜ್ರಿನ ತೆರ್ಕೊಂಡ್ರಿ. ಆಮೇಲೆ ಟೊಮ್ಯಾಟೋನ ಸಣ್ಣಗೆ ಕಟ್ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡ್ರಿ. ಮತ್ತು ಏನಲ್ರಿ, ವಾರದಾಗ ಒಂದು 2-3 ಸರಿ ಆದ್ರೆ ನೀವು ಮಾಡ್ಕೊಂಡು ತಿನ್ನಿರಿ. ನಿಮಗೆ ಅದು ಊಟ ಚೇಂಜು ಅನಿಸ್ತದೆ ರೀ ಮತ್ತು ಟೇಸ್ಟು ಅನಿಸ್ತದೆ ರೀ. ನಿಮ್ಮ ದಿನನಿತ್ಯದ ಊಟದೊಳಗೆ ಈ ಥರ ಬಳಸ್ಕೋರಿ. ನೀವು ಬೇಕಾದ್ರೆ ನಮಗೆ ಸಲಾಡ್ ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂದರೂ ಚಂದೊಂದು ಪೀಸರ ಇಟ್ಕೊಂಡ್ರೆ ನಡಿತೈತಿರ್ತೈತೆ ರೀ. ಈಗ ನಾವು 3 ಮಂದಿ ಊಟಕ್ಕೆ ಇಷ್ಟು ಮಾಡ್ಕೊಂಡ ನೋಡಿರಿ. ಅಂದ್ರೆ ಮಧ್ಯಾಹ್ನ ರಾತ್ರಿ ಎಲ್ಲ ಕೂಡ ತಿನ್ಬೋದು. ನಾ ಏನು ಮಾಡ್ತೇನೆ ರೀ, ಒಂದು ಸ್ವಲ್ಪ ಅನ್ನ ಅಂದರೆ ಸಾಮಿ ಅಕ್ಕಿ ಅನ್ನೋದು ಮಾಡ್ಕೊಂಡಿರ್ತಾನಲ್ಲ ರೀ, ಆ ಅನ್ನದಾಗ ಕಲಿಸ್ಕೊಂಡು ಕೂಡ ತಿಂತಾನೆ ನೋಡಿರಿ. ನಾವು ಸ್ವಲ್ಪ ಸಾಂಬಾರದು ಹಾಕ್ಕೊಂಡು ತಂಪು ಹೋಕತ್ರಿ ಬಾಡಿಗೆ. ಬೇಸಿಗೆಗಾಲಗಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡಿರಿ. ಈಗ ನೋಡಿರಿ, ಉಳ್ಳಾಗಡ್ಡಿಯನ್ನು ಈ ಥರ ಸಣ್ಣಗನ ಕಟ್ ಮಾಡ್ಕೊಂಡನು ನೀವು ಉದ್ದುದ್ದಾಗಿ ಕೂಡ ಹಾಕ್ಬೋದು. ಆಮೇಲೆ ಒಂದು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡೋಣ್ರಿ. ಮತ್ತು ಮೊಸರು ಹಾಕಿ ಹಾಗೂ ಮಾಡ್ಬೋದು. ಹುಳಿ ತಂಪಿಗೆ ಮೊದಲ ಚಳಿಗಾಲ ಐತಲ್ರಿ, ತಂಪು ಬೇಡ ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ನಾವು ಓನ್ಲಿ ಡೈರೆಕ್ಟಾಗಿ ಇದಕ್ಕೆ ಮೊಸರು ಹಾಕ್ದನ ಪುಟಾಣಿ ಪೌಡ್ರ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಮುಗಿತ್ರಿ. ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಒಬ್ಬರು ಎಣ್ಣೆಲಿ ಕಲಿಸ್ತಾರೋ, ಅದೇನು ಹಂಗೆ ಕಲಿಸೋ ಅವಶ್ಯಕತೆ ಇಲ್ಲ. ಆಮೇಲೆ ನಾನು ಮೆಣಸಿನ್ಕಾಯಿ ಹೆಂಚಾಕಿನಲ್ರಿ, ಹಸಿ ಖಾರ ಹಾಕೋ ಅವಶ್ಯಕತೆ ಇಲ್ಲ ನೋಡ್ರಿ ಇದಕ್ಕೆ. ಈಗ ನೋಡಿರಿ 4 ಒಂದು ಸ್ಪೂನಷ್ಟು ನಾನಿಲ್ಲೇ ಏನಂತಂದ್ರೆ ಪುಟಾಣಿ ಪೌಡ್ರ್ ಅಂದ್ರೆ ಪುಟಾಣಿ ಹಿಟ್ಟನ್ನು ಹಾಕತ್ತನು. ನೀವು ಇದಕ್ಕೆ ಗುರಳ್ ಪೌಡ್ರ್ ಅಥವಾ ಶೇಂಗಾ ಪೌಡ್ರ್ ಇದ್ರೂ ಕೂಡ ಅದನ್ನು ಹಾಕಿರಿ. ಇವತ್ತಿನ ನಮ್ಮ ರೆಸಿಪಿ ಹೆಂಗೆ ಬಂದಿತ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಭೇಟಿಯಾಕವ್ರಿ. ಎಲ್ಲರೂ ನಮ್ಮ ರೆಸಿಪಿಯನ್ನು ನೋಡತ್ತೀರಿ, ಇದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಭೇಟಿಯಾಕವ್ರಿ. ನಮಸ್ಕಾರ ರೀ ಎಲ್ಲರಿಗೂ.